ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವಾಗ 2024-25 ಮಾಡೆಲ್ ಕ್ವಶನ್ ಪೇಪರ್ ಪಿ ಯು ಸಿ ಫಸ್ಟ್ ಇಯರ್ದು 2024-25 ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಹ್ಯಾಪಿನೆಸ್ ಈಸ್ ನಾಟ್ ಸಮಥಿಂಗ್ ರೆಡಿಮೇಡ್, ಇಟ್ ಕಮ್ಸ್ ಫ್ರಮ್ ಯುವರ್ ಓನ್ ಆ್ಯಕ್ಷನ್ಸ್ ಅಂತ. ಅಂದರೆ ಸಂತೋಷ ಅನ್ನೋದು ಯಾವುದೇ ರೆಡಿಮೇಡ್ ಇರೋದಿಲ್ಲ ಅಂತ. ಅದು ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ಸ್ವಂತ ಕ್ರಿಯೆಗಳಿಂದ ಬರುತ್ತೆ. ನಾವು ಯಾವ ಥರ ಕ್ರಿಯೆಯನ್ನು ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಂತೆ ಸಂತೋಷ ಅನ್ನೋದು, ಅದು ರೆಡಿಮೇಡ್ ಅಲ್ಲ ಅಂತ. ಸೊ ನಾವು ಯಾವ ಥರ ಕ್ರಿಯೆ ಮಾಡ್ತೀವಿ ಯೋಚನೆ ಮಾಡಿಬಿಟ್ಟು ಮಾಡಬೇಕು ಅಂತ. ಇಲ್ಲಿ ನೋಡಿ, ಫಸ್ಟ್ ಪಿ ಯು ಸಿ ಮಾಡೆಲ್ ಕ್ವಶನ್ ಪೇಪರ್ 2024-25. ನೋಡಿ, 2024-25 ಮಾಡೆಲ್ ಕ್ವಶನ್ ಪೇಪರು. ಸೊ ಪಾರ್ಟ್ ಎ, ಫಸ್ಟ್ ಪಾರ್ಟ್ ಎಲ್ಲಿ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಸೊ 15 ಕ್ವಶನ್ಸ್ ಇರುತ್ತೆ. ಸೊ ಅದು ಕೂಡ ಎಮ್ ಸಿ ಕ್ಯೂ ಇರುತ್ತೆ. 15 ಕ್ವಶನ್ಸ್ ಏನಾಗಿರುತ್ತೆ, ಎಮ್ ಸಿ ಕ್ಯೂ ಕ್ವಶನ್ಸ್. ಸೊ ನೋಡೋಣ ಯಾವ ಥರ ಕ್ವಶನ್ಸ್, ಎಮ್ ಸಿ ಕ್ಯೂ ಕ್ವಶನ್ಸ್ ಯಾವ ಥರ ಕೇಳ್ತಾನೆ ಅಂತ. ಸೊ ಫಸ್ಟ್ ಕ್ವಶನ್ ನೋಡಿ, ಇದು ಫಸ್ಟ್ ಏನಿದೆ, ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಾವು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು ಪಾರ್ಟ್ ಎ ಅಲ್ಲಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಇಫ್ ಯು ಈಸ್ ಅ ಯೂನಿವರ್ಸಲ್ ಸೆಟ್ and A is a subset of U, then U dash is intersection of U dash intersection A ಅಂತ. ಸೊ ಈಸ್ ಈಕ್ವಲ್ ಟು ಆಪ್ಷನ್ ಎ ಏನಿದೆ A, ಆಪ್ಷನ್ ಬಿ ಯು, ಆಪ್ಷನ್ ಸಿ A dash, ಆಪ್ಷನ್ ಡಿ ಎಂಟಿ ಅಂತ ಇದೆ. ನೋಡಿ, ಸಬ್ಸೆಟ್ ಅಂದರೆ ಏನಾಗಿರುತ್ತೆ ನಮಗೆ, ಇವಾಗ ಯು ಅಂತಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಥ್ರೂ ದ ಎಕ್ಸಾಂಪಲ್ ಅಂದರೆ ಐಡಿಯಾ ಬಂದುಬಿಡುತ್ತೆ ನಮಗೆ. ಎಕ್ಸಾಂಪಲ್ ಯು ಅಂತಂದರೆ ಇವಾಗ ನಾನು ಯಾವುದಾದ್ರೂ 1 2 3 4 ಸೊ ಆನ್ ಅಂತ ತೊಗೊತೀನಿ ಸೆಟ್ಟು. ಸೊ ಎ ಏನಾಗಿರುತ್ತೆ, ಒಂದೆರಡು ಎಲಿಮೆಂಟ್ಸ್ ಬಂದಿರುತ್ತೆ, ಯಾವುದಾದ್ರೂ 2 4, ಸೊ ನೆಕ್ಸ್ಟು 5 ಅಂತ. ಸೊ 5 ಇವಾಗ ಏನಾಯಿತು ನಮಗೆ, ಎ ಈಸ್ ಸಬ್ಸೆಟ್ ಆಫ್ ಯು ಅಂತ. ಅಂದರೆ ಯು ಅಲ್ಲಿ ಇರೋಂಥ ಎಲಿಮೆಂಟ್ಸು ಎ ಎಲ್ಲಿ ಬಂದಿರುತ್ತೆ ಅಂತ. ಸೊ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, 5 ಇದೆ, 5. ಸೊ ಸಬ್ಸೆಟ್ ಅಂತಂದರೆ ಇಲ್ಲಿರೋಂಥ ಎಲಿಮೆಂಟ್ಸು ಇದರಲ್ಲಿ ಇರುತ್ತೆ ಅಂತ. ಎ ಇಸ್ ಎ ಸಬ್ಸೆಟ್ ಆಫ್ ಯು ಅಂತ. ಸೊ ಇಲ್ಲೇನು ಹೇಳ್ತಿದ್ದಾನೆ, ದೆನ್ ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂತ. ಯು ಡ್ಯಾಶ್ ಏನಾಗಿರುತ್ತೆ ಅಂದರೆ ಕಾಂಪ್ಲಿಮೆಂಟ್ ಅಂತ ಕೂಡ ಹೇಳ್ತೀವಿ, ಕಾಂಪ್ಲಿಮೆಂಟ್ ಸೆಟ್ ಅಂತ. ಸೊ ಕಾಂಪ್ಲಿಮೆಂಟ್ ಸೆಟ್ ಏನಾಗಿರುತ್ತೆ, ಇಲ್ಲದೆ ಇರೋದು ಯು ಅಲ್ಲಿ ಯಾವ್ದು ಇರುತ್ತಲ್ಲ, ಸೊ ಯು ಡ್ಯಾಶಲ್ಲಿ ಅದು ಇರೋದಿಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ ನಮಗೆ, ಯು ಅಲ್ಲಿ 1 to infinity ತೊಗೊತಾ ಇದ್ದೀನಿ ನಾನು. ಸೊ ಯು ಡ್ಯಾಶ್ ಅನ್ನೋದು ಏನಾಗುತ್ತೆ ನನಗೆ, ಎಮ್ ಟಿ ಸೆಟ್ ಬಂದುಬಿಡುತ್ತೆ ಇಲ್ಲಿ. ಸೊ ಎಮ್ ಟಿ ಸೆಟ್ ಅಂದರೆ ಇಂಟರ್ಸೆಕ್ಷನ್. ನೋಡಿ ಇಲ್ಲಿ ಏನು ಕೇಳ್ತಿದ್ದಾನೆ ಕ್ವಶನ್ನು, ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂತ. ಸೊ ಯು ಡ್ಯಾಶ್ ಅನ್ನೋದು ಎಮ್ ಟಿ ಸೆಟ್ ಇದೆ. ಇಂಟರ್ಸೆಕ್ಷನ್ ಅಂತಂದರೆ ನೋಡಿ, ಎ ಏನಿದೆ 2 4 5. ಸೊ ಇಲ್ಲೇನಾಗುತ್ತೆ, ಕಾಮನ್ ಇರಬೇಕಲ್ಲ. ಕಾಮನ್ ಅಂದರೆ ಎಮ್ ಟಿ ಸೆಟ್, ಅಥವಾ ನೋಡಿ ಕೆಲವು ಟೈಮ್ ಎಮ್ ಟಿ ಸೆಟ್ಟನ್ನು ನಾವು ಫ್ಲವರ್ ಬ್ರಾಕೆಟ್ ಕೂಡ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಸೆಟ್ಟಲ್ಲಿ ಫಸ್ಟು ಕ್ವಶನ್ ಯಾವುದಿರುತ್ತೆ, ಸೆಟ್ಟಲ್ಲಿ ಬಂದಿರುತ್ತೆ. ಸೊ ಏನಿದೆ ಫಸ್ಟ್ ಕ್ವಶನ್ನು, ಇಫ್ ಯು ಈಸ್ ಅ ಯೂನಿವರ್ಸಲ್ ಸೆಟ್ಟು ಆ್ಯಂಡ್ ಎ ಈಸ್ ಅ ಸಬ್ಸೆಟ್ ಆಫ್ ಯು ಇದೆ, ದೆನ್ ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನು ಬಂತು ನಮಗೆ, ಯು ಅಂದರೆ ಎಕ್ಸಾಂಪಲ್ ಥ್ರೂ ತೊಗೊಂಡಿದ್ವಿ, ಅವಾಗ ಈಸಿ ಆಗುತ್ತೆ. ಸೊ ಯು ಅನ್ನೋದು ಸೆಟ್ 1 2 3 4 5 ಸೊ 1 ಅಂತ ತೊಗೊಂಡ್ಬಿಟ್ಟು, ಎ ಅಂತಂದರೆ 2 4 5 ಯಾವುದಾದ್ರೂ ತೊಗೋಬೋದು ವ್ಯಾಲ್ಯೂಸು. ಸೊ ಇವಾಗ ಎ ಈಸ್ ಅ ಸಬ್ಸೆಟ್ ಆಫ್ ಯು ಆಯಿತು. ಅದೇ ಯು ಡ್ಯಾಶ್ ಅಂದರೆ ಇದು ಕಾಂಪ್ಲಿಮೆಂಟ್ ಸೆಟ್ ಅಂತ ಕೂಡ ಹೇಳ್ತೀವಿ. ಸೊ ಕಾಂಪ್ಲಿಮೆಂಟ್ ಅಂದರೆ ನೋಡಿ, ಎಮ್ ಟಿ ಇಲ್ಲಿ ಯು ಅಲ್ಲಿ ಇರುತ್ತಲ್ಲ, ಇಲ್ಲದೆ ಇರೋದು ಯಾವ್ದು ವ್ಯಾಲ್ಯೂಸ್ ಇರುತ್ತಲ್ಲ ಅದೇನಾಗಿರುತ್ತೆ, ಯು ಡ್ಯಾಶ್ ಅಂತ. ಸೊ ಇವಾಗ ಯು ಡ್ಯಾಶ್ ಇಂಟರ್ಸೆಕ್ಷನ್ ಅಂದರೆ ನಮ್ಗೆ ಕಾಮನ್ ಸೆಟ್ಸ್ ಬೇಕು. ಸೊ ಕಾಮನ್ ಇಲ್ಲ, ಇದು ಎಮ್ ಟಿ ಇದೆ, ಇದರಲ್ಲಿ 2 4 5 ಇದೆ. ಸೊ ಇಂಟರ್ಸೆಕ್ಷನ್ ದರ್ ಇಸ್ ನೋ ಕಾಮನ್ ಅಂದರೆ ಎಮ್ ಟಿ ಸೆಟ್ ಅಥವಾ ಫ್ಲವರ್ ಬ್ರಾಕೆಟ್ ಈ ಥರ. ಸೊ ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ, ಎಮ್ ಟಿ ಸೆಟ್ ಸಿಂಬಲ್ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ ಇದೆ. ಸೊ ಸೆಕೆಂಡ್ ಕ್ವಶನ್ ಏನಿದೆ, ಪಾರ್ಟ್ ಎ ಅಲ್ಲಿ ಇದನ್ನು ಎಮ್ ಸಿ ಕ್ಯೂ ಕ್ವಶನು. ಇಫ್ x minus 1, y plus 2 is equal to 1, 5, then x, y is option A 1, 2, option B 2, 3, option C 3, 2, option D ಇದು ಆಪ್ಷನ್ ಡಿ 2, 1 ಅಂತ. ಸೊ ಇಲ್ಲಿ ನೋಡಿ, ಫಸ್ಟು ಏನು ಕೊಟ್ಟಿರೋದು, x minus 1, ಫಸ್ಟು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳೋಣ, ಆಮೇಲೆ ಸಿಂಪ್ಲಿಫೈ ಮಾಡಿದ್ಮೇಲೆ ನಮ್ಗೆ ಆನ್ಸರ್ ಬರುತ್ತೆ ಯಾವುದು ಅಂತ. ಸೊ x minus 1, y plus 2 is equal to 1, 5 ಅಂತ ಇದೆ.
ಸೊ ಕಂಪೇರ್ ಮಾಡಿದಾಗ ನೋಡಿ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 1 ಆಗುತ್ತೆ, ವೈ ಪ್ಲಸ್ 2 ಈಸ್ ಈಕ್ವಲ್ ಟು 5. ಸಿಂಪ್ಲಿಫಿಕೇಶನ್ ಎಕ್ಸ್ ಈಸ್ ಈಕ್ವಲ್ ಟು -1 ಈ ಕಡೆ ತಗೊಂಡ್ರೆ +1. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ 2. ಅದೇ ಥರ ವೈ ಪ್ಲಸ್ 2 ನೋಡಿ, ವೈ ಪ್ಲಸ್ 2 ಅಂದರೆ 2 ಆ ಕಡೆ ತೊಗೊಂಬಿಡು. ಸೊ ಏನು ಬರುತ್ತೆ, ವೈ ಈಸ್ ಈಕ್ವಲ್ ಟು 5 ಮೈನಸ್ 2 ಅಂತ. ಸೊ ವೈ ಈಸ್ ಈಕ್ವಲ್ ಟು ಏನಾಯಿತು, 5 ಮೈನಸ್ 2 ಅಂತಂದರೆ 3. ಸೊ ದೇರ್ ಫೋರ್ ಏನು ಬಂತು ನಮಗೆ ಎಕ್ಸ್ ಕಾಮ ವೈ ವ್ಯಾಲ್ಯೂ, ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 2,3 ಅಂತ. ಸೊ ನೋಡಿ ಎಲ್ಲಿದೆ ಆಪ್ಷನ್ 2,3. ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಈ ಥರ ಎಕ್ಸ್ ಕಾಮ ವೈ ಇಲ್ಲಿ ಎರಡು ಪೇರ್ ಇದೆ, ಎಕ್ಸ್ ಮೈನಸ್ 1 ಇದೆ, ಇಲ್ಲಿ ವೈ ಪ್ಲಸ್ 2 ಈಸ್ ಈಕ್ವಲ್ ಟು 1/5 ಇದೆ, 1,5 ಇದೆ. ಸೊ ಎಕ್ಸ್ ವೈ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಮೈನಸ್ 1, ವೈ ಪ್ಲಸ್ 2 ಈಸ್ 1,5. ಸೊ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 1 ಮತ್ತು ವೈ ಪ್ಲಸ್ 2 ಈಸ್ ಈಕ್ವಲ್ ಟು 5. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ 2, ವೈ ವ್ಯಾಲ್ಯೂ 3. ಸೊ ಏನು ಬಂತು ಆಪ್ಷನ್ ಆನ್ಸರು 2,3. ಯಾವಾಗಲೂ ಪಾಯಿಂಟನ್ನು ಬರಿಬೇಕಾದ್ರೆ ಎಕ್ಸ್ ವೈ ತೊಗೊತೀವಿ, ವೈ ಎಕ್ಸ್ ತೊಗೊಳ್ಳೋದಿಲ್ಲ. ಸೊ ಎಕ್ಸ್ ಅನ್ನೋದು 2 ಇದೆ, ವೈ ಅನ್ನೋದು 3. ಸೊ ಆನ್ಸರ್ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಒಂದು ನಿಮಿಷ, ಲಿಸ್ಟ್ ಇಲ್ಲಿ ಬರಬೇಕಿದು. ಇಲ್ಲಿ ನೋಡಿ ಲೀಸ್ಟ್ 1 ಲೀಸ್ಟ್ 2 ಅಂತ ಇದೆ. ಸೊ ಮ್ಯಾಚ್ ಮಾಡಬೇಕು. ಡೊಮೇನ್ ಆಫ್ ಸೈನ್ ಎಕ್ಸ್ ಮತ್ತು ಡೊಮೇನ್ ಆಫ್ ಕಾಟ್ ಎಕ್ಸ್, ರೇಂಜ್ ಆಫ್ ಕಾಸ್ ಎಕ್ಸ್. ನೋಡಿ ಡೊಮೇನು ಕೇಳ್ಬೋದು, ರೇಂಜ್ ಕೇಳ್ಬೋದು. ಈ ಕಡೆ ಏನು ಕೊಟ್ಟಿದ್ದಾನೆ, -∞, -n π ಕೊಟ್ಟಿದ್ದಾನೆ. n ಬಿಲಾಂಗ್ಸ್ ಟು z ಅಂದರೆ ಇಂಟೀಜರ್ ಅಂತ. ಸೊ ಇಲ್ಲಿ ಕ್ಲೋಸ್ ಇಂಟರ್ವಲ್ -1, 1 ಇಲ್ಲಿ ಓಪನ್ ಇತ್ತು, ಮತ್ತು ಇಲ್ಲಿನೂ ಓಪನ್ ಇಂಟರ್ವಲ್ -∞, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ನೋಡಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, A1, B2 ಮತ್ತು C3, ಸಾರಿ ಡಿ ಬರಬೇಕಿತ್ತು ಇಲ್ಲಿ, ಡಿ ಏನಾಗುತ್ತೆ 4. ಓಕೆ ABC ಅಷ್ಟೇ, 3 ಎಲ್ಲೋ ಸಾರಿ ಇರೋದು 3 ಇಲ್ಲಿ, ಸಾರಿ. ಸೊ ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಏನಿದೆ, A3 ಇದೆ, B2 ಇದೆ, C1 ಇದೆ. ಆಪ್ಷನ್ ಸಿ A2, B1, C3 ಇದೆ. ಆಪ್ಷನ್ ಡಿ A3, B1, C2 ಅಂತ ಇದೆ. ಸೊ ಇಲ್ಲೇನು ನೋಡೋಣ, ಚಾರ್ಟ್ ನೋಡಿಬಿಡೋಣ. ಸೈನು, ಡೊಮೇನು ಮತ್ತು ರೇಂಜ್ ಎರಡು, ಸೈನ್ ಮತ್ತು ಕಾಸು, ಡೊಮೇನ್, ರೇಂಜ್. ಆವಾಗ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ಡೊಮೇನು ಮತ್ತು ರೇಂಜು. ಫಸ್ಟ್ ಒನ್ ಯಾವುದು, ಸೈನ್. ಸೊ ಸೈನ್ ಎಕ್ಸ್ ತೊಗೊಂಡಾಗ ಡೊಮೇನ್ ಏನು ಬರುತ್ತೆ ನಮಗೆ, -∞, ಓಪನ್ ಇಂಟರ್ವಲ್. ಅದೇ ರೇಂಜ್ ತೊಗೊಂಡಾಗ ಕ್ಲೋಸ್ ಇಂಟರ್ವಲ್ -1, 1 ಅಂತ. ನೆಕ್ಸ್ಟು ಕಾಸ್ ತಗೊಳ್ಳೋಣ, ಕಾಸ್ ಎಕ್ಸ್. ನೋಡಿ ಇಲ್ಲಿ ಕಾಸ್ ಎಕ್ಸ್ ಏನು ಬರುತ್ತೆ, ಇಲ್ಲಿಂದ ಕೂಡ ಸೇಮ್ -∞, +∞. ಸೊ ರೇಂಜ್ ಏನಾಗುತ್ತೆ, ಕ್ಲೋಸ್ ಇಂಟರ್ವಲ್ -1, 1. ಅದೇ ಥರ ಇಲ್ಲಿ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ನಮಗೆ, ಕಾಟ್ ಎಕ್ಸ್ ಇದೆ ನೋಡಿ. ಕಾಟ್ ಎಕ್ಸ್ ನೋಡಿ -∞, ಬಟ್ -n π ಇರುತ್ತೆ. ಸೊ n ಏನಾಗಿರುತ್ತೆ, ಬಿಲಾಂಗ್ಸ್ ಟು z. ಯಾವುದು ಇದು, ಡೊಮೇನ್. ರೇಂಜ್ ಏನು ಬರುತ್ತೆ, -∞, ಓಪನ್ ಇಂಟರ್ವಲ್. ಸೊ ನೋಡಿ ಈ ಥರ. ಇವಾಗ ನೋಡಿ ಗೊತ್ತಾಗುತ್ತೆ, ಸೈನ್ ಎಕ್ಸ್, ಡೊಮೇನ್ ಆಫ್ ಸೈನ್ ಎಕ್ಸ್ ಏನು ಬರುತ್ತೆ ನಮಗೆ 3. ನೋಡಿ ಎಲ್ಲಿದೆ, A3 ಇಲ್ಲಿದೆ, ಇಲ್ಲಿನೂ ಇದೆ. ಸೊ 2 ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಡೊಮೇನ್ ಆಫ್ ಕಾಟ್ ಎಕ್ಸ್ ಅಂದರೆ -n π ಇರುತ್ತೆ. ಸೊ ಇಲ್ಲಿ ಯಾವುದು ಫಸ್ಟ್, ಸಿಗೆ ಸಾರಿ ಡಿಗೆ ಫಸ್ಟ್, ಬಿಗೆ ಫಸ್ಟ್. ನೆಕ್ಸ್ಟ್ ಸಿಗೆ ನೋಡಿ ರೇಂಜ್ ಆಫ್ ಕಾಸ್ ಎಕ್ಸ್ ರೇಂಜ್ ಏನಿದೆ -1, 1 ಓಪನ್ ಸಾರಿ ಕ್ಲೋಸ್ ಇಂಟರ್ವಲ್. ಸೊ
ಏನಾಗಬೇಕು ಆಪ್ಷನ್ ಫಸ್ಟ್ಗೆ 3, ಸೆಕೆಂಡ್ಗೆ ಫಸ್ಟ್ 1, ಥರ್ಡ್ಗೆ ಸೆಕೆಂಡ್ ನೋಡಿ, ಸಿಗೆ ಸೆಕೆಂಡ್ 1. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ನೆಕ್ಸ್ಟಲ್ಲಿ ಕೇಳ್ಬೋದು ಅವನು ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2 ಅಂತ. ಇಲ್ಲಿ ಡೊಮೇನ್ ಕೇಳಿದ್ದಾನೆ, ಅಥವಾ ನೆಕ್ಸ್ಟ್ ರೇಂಜ್ ಕೂಡ ಕೇಳ್ಬೋದು ನೋಡಿ. ಅದಕ್ಕೆ ನಾನು 2 ಹೇಳಿದ್ದೀನಿ, ಡೊಮೇನು ಮತ್ತು ರೇಂಜ್. ನೋಡಿ ಸೈನ್ ಎಕ್ಸ್ ಬಂದಾಗ ಡೊಮೇನು -∞, ಇನ್ಫಿನಿಟಿ ಕ್ಲೋಸ್ ಇಂಟರ್ವಲ್, ಸಾರಿ ಓಪನ್ ಇಂಟರ್ವಲ್. ರೇಂಜ್ ಅಂದರೆ ಕ್ಲೋಸ್ ಇಂಟರ್ವಲ್ -1, 1. ಕಾಸ್ ಎಕ್ಸ್ ಡೊಮೇನು -∞, ಇನ್ಫಿನಿಟಿ ಓಪನ್ ಇಂಟರ್ವಲ್, ರೇಂಜು ಕ್ಲೋಸ್ ಇಂಟರ್ವಲ್ -1, 1. ಕಾಟ್ ಎಕ್ಸ್ -∞, ಇನ್ಫಿನಿಟಿ -n5. ಸೊ ಎನ್ ಏನಾಗಿರುತ್ತೆ ಬಿಲಾಂಗ್ಸ್ ಟು ಝೆಡ್ ಇಂಟಿಜರ್. ಸೊ ರೇಂಜ್ ಅಂತಂದರೆ -∞, ಇನ್ಫಿನಿಟಿ. ಸೊ ನೋಡಿ ಈ ಥರ ಇದು ಲಿಸ್ಟ್ ಗೊತ್ತಿದ್ರೆ ಅವ್ನು ನೆಕ್ಸ್ಟ್ ಡೊಮೇನು ಕೇಳ್ಬೋದು ಅಥವಾ ರೇಂಜು ಕೇಳ್ಬೋದು, ಎರಡನ್ನೂ ಗೊತ್ತಿರಬೇಕು ನಮಗೆ. ಸೊ ಇಲ್ಲಿ ಏನಾಯಿತು ನಮಗೆ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 4th ಒನ್ ಇದೆ ಕಾಂಜುಗೇಟ್. ದ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ -5u + 3i ಈಸ್ ಏನಾಗುತ್ತೆ? ಆಪ್ಷನ್ ಎ -5u - 3i ಇದೆ, ಆಪ್ಷನ್ ಬಿ 5u - 3i, ಇದು ಸಿ ಆಗಬೇಕು, ಆಪ್ಷನ್ ಸಿ. ಆಮೇಲೆ ಇಲ್ಲಿ ಆಪ್ಷನ್ ಡಿ ಆಪ್ಷನ್ ಸಿ -5u + 3i, ಆಪ್ಷನ್ ಡಿ 5u + 3i ಅಂತ ಇದೆ. ಸೊ ನೋಡಿ ಕಾಂಜುಗೇಟ್, ಇವಾಗ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ತೊಗೊಂಡಾಗ ಏನಿದೆ ನಮಗೆ ಜನರಲ್ಲು a + ib ಇದೆ ಕಾಂಪ್ಲೆಕ್ಸ್ ನಂಬರ್. ಸೊ ಕಾಂಜುಗೇಟ್ ಆಫ್ ದಿಸ್ ಒನ್ ಏನಾಗುತ್ತೆ? ಕಾಂಜುಗೇಟ್ ಆಫ್ a + ib ಏನಿದೆ ನಮಗೆ a - ib ಆಗುತ್ತೆ. ಸೊ ಇಲ್ಲಿ a ಅನ್ನೋದು ಏನಿದೆ ನೋಡಿ -5 ಇದೆ, b ಅನ್ನೋದು ಏನಿದೆ ನಮಗೆ 3 ಅಂತ. ಸೊ ಇಲ್ಲಿ ಕಾಂಜುಗೇಟ್ ತಗೊಂಡಾಗ ನೋಡಿ -5 a ಚೇಂಜ್ ಆಗ್ತಿಲ್ಲ, a ವ್ಯಾಲ್ಯೂ ಚೇಂಜ್ ಆಗ್ತಿಲ್ಲ. ಸೊ ಯಾವುದು ಚೇಂಜ್ ಆಗ್ತಿದೆ ನಮಗೆ? b ವ್ಯಾಲ್ಯೂ. ಸೊ ಏನಾಗುತ್ತೆ ಇಲ್ಲಿ ನೋಡಿ +ib ಇತ್ತಲ್ಲ, ಇಲ್ಲಿ -ib ಇತ್ತು ಕಾಂಜುಗೇಟ್ ತಗೊಂಡಾಗ. ಸೊ ಇಲ್ಲಿ ಏನಾಗುತ್ತೆ ನಮಗೆ -3 × i ಅಂತ. ಸೊ ನೋಡಿ ಯಾವುದು ಚೇಂಜ್ ಆಗುತ್ತೆ ಅಂತಂದರೆ ಐ ಜೊತೆ ಇರುತ್ತಲ್ಲ ಇಮ್ಯಾಜಿನರಿ ನಂಬರು, ರಿಯಲ್ ನಂಬರ್ ಚೇಂಜ್ ಆಗೋದಿಲ್ಲ ಸೈನ್. ರಿಯಲ್ ನಂಬರ್ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಕಂಟಿನ್ಯೂ ಆಗುತ್ತೆ, ನೆಗೆಟಿವ್ ಇದ್ದರೆ ನೆಗೆಟಿವ್ ಕಂಟಿನ್ಯೂ ಆಗುತ್ತೆ. ಬಟ್ ಇದು ಇಮ್ಯಾಜಿನರಿ ನಂಬರ್ ಜೊತೆ ಸೈನ್ ಏನಿರುತ್ತಲ್ಲ ಅಪೋಸಿಟ್ ಸೈನ್. ಇನ್ ಕೇಸ್ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ನೋಡಿ ಬೇರೆ ಎಕ್ಸಾಂಪಲ್, ಇನ್ ಕೇಸ್ ಇದೇನೆ 5u - 3i ಇತ್ತಪ್ಪ ಅಂದರೆ ಕಾಂಜುಗೇಟ್ ಏನಾಗುತ್ತೆ? ಇದ್ರದ್ದು ಕಾಂಜುಗೇಟ್ ಏನಾಗಿರುತ್ತೆ? 5u + 3i ಅಂತ. ಎ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ನೋಡಿ. ಸೊ ಇಲ್ಲಿ ಬರೀ ಯಾವ್ದು ಚೇಂಜ್ ಆಗಿರುತ್ತೆ? ಇಮ್ಯಾಜಿನರಿ ನಂಬರ್ ಇರುತ್ತಲ್ಲ ಅದ್ರದ್ದು ಅಪೋಸಿಟ್ ಸೈನ್. ಸೊ ಆನ್ಸರ್ ಏನಾಗುತ್ತೆ ನಮಗೆ -5u - 3i. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತಾನೆ ಕಾಂಜುಗೇಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ, ದ ಸೊಲ್ಯೂಷನ್ ಆಫ್ ಇನ್ಇಕ್ವಾಲಿಟೀಸ್ ಇದೆಯಲ್ಲ, ಸೊ ಅದು ಕ್ವಶನ್. ಆಫ್ -8 ≤ 5ux - 3 <7 ಅಂತ. ಆಪ್ಷನ್ ಏನಿದೆ -1 < x <2. ಆಪ್ಷನ್ ಬಿ -1 < x < 2. ಆಪ್ಷನ್ ಸಿ -1 < x < 2. ಆಪ್ಷನ್ ಡಿ 2 <x < ಅಂತ. ಸೊ ಇಲ್ಲಿ ಕೊಟ್ಟಿರೋದು ಏನಿದೆ ನಮಗೆ ಇಕ್ವೇಷನ್ನು -8 < 5ux - 3 <7. ಸೊ ಫಸ್ಟು -3 ಎರಡು ಸೈಡ್ ತೊಗೊಂಡ್ರೆ ಏನು ಬರುತ್ತೆ? -8 ಈ ಕಡೆ ತೊಗೊಂಡ್ರೆ +3 < 5ux ಆ್ಯಸ್ ಇಟ್ ಈಸ್ <7 +3. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ -8 + 3 ಅಂತಂದರೆ -5u < 5ux 7 + 3 ಏನಾಗಿತ್ತು ನಮಗೆ 10. ಇವಾಗ ಡಿವಿಷನ್ ನೋಡಿ, ಎಕ್ಸ್ ಮಾತ್ರ ಬೇಕಿರೋದು ನಮಗೆ ವ್ಯಾಲ್ಯೂ. ಸೊ -5u ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಈ ಕಡೆ ಡಿವಿಷನ್ < x <10/5 ಸಾರಿ 5 ಇರೋದಲ್ಲ ಅಲ್ಲಿ 10/5 ನೋಡಿ ಡಿವಿಷನ್ ಮಾಡಿದ್ರೆ 5 1s 5 1s 5 1s 5 2s. ಸೊ -1 < x <2 ಅಂತ. ಸೈನ್ ಚೇಂಜ್ ಆಗೋದಿಲ್ಲ ನೋಡಿ, ಇಲ್ಲೇನು ಸೈನ್ ಇದೆಯಲ್ಲ ಅದೇ ಸೈನ್ ಬರುತ್ತೆ. ಸೊ -1 ಆದಮೇಲೆ < x <2 ಅಂತ. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ < ಅಂತಂದರೆ ನೋಡಿ ನಮಗೆ ಕ್ಲೋಸ್ ಇಂಟರ್ವಲ್ ಬರುತ್ತೆ. ಅದೇ ಸ್ಟ್ರಿಕ್ಟ್ಲಿ ಅಥವಾ ಓಪನ್ ಇಂಟರ್ವಲ್ ನೋಡಿ, ಆರ್ > ಅಥವಾ < ಓಪನ್ ಇಂಟರ್ವಲ್ ಇರುತ್ತೆ.
ಕ್ಲೋಸ್ ಇಂಟರ್ವಲ್ ಅಂದರೆ ಇನ್ಕ್ಲೂಡಿಂಗ್ ದಟ್ ನಂಬರ್ ಇರುತ್ತೆ, ಓಪನ್ ಇಂಟರ್ವಲ್ ಎಕ್ಸ್ಕ್ಲೂಡಿಂಗ್ ಅಂದರೆ ಇನ್ ಬಿಟ್ವೀನ್ ದಟ್ ನಂಬರ್ಸ್ ಅಂತ ಇರುತ್ತೆ, ಅದು ಗೊತ್ತಿರಬೇಕು ನಮಗೆ. ಸೊ ಇಲ್ಲಿ ಏನು ಕೊಟ್ಟಿದ್ದ -8 ಲೆಸ್ ದನ್ ಈಕ್ವಲ್ ಟು 5x - 3 ಲೆಸ್ ದನ್ 7 ಅಂತ. ಸೊ -8 ಲೆಸ್ ದನ್ ಈಕ್ವಲ್ ಟು 5x ನೋಡಿ -3 ಈ ಕಡೆ ತಗೊಂಡ್ರೆ +3 ಮತ್ತು ಈ ಕಡೆ ಕಳಿಸಿದ್ರು ಪ್ಲಸ್ ಎರಡು ಸೈಡು ನಂಬರ್ ಕಳಿಸ್ಕೊತೀವಿ. ಸೊ ಅವಾಗ -8 3 ಹೋದರೆ -5 ಬಂತು. 5x ಆಸ್ ಇಟ್ ಈಸ್ ಸಿಂಬಲ್ ಲೆಸ್ ದನ್ ಈಕ್ವಲ್ ಟು, ಇಲ್ಲಿ ಲೆಸ್ ದನ್ ಸಿಂಬಲ್ ಇದೆ. ಸೊ 7 + 3 = 10 ಆಗುತ್ತೆ. ಸೊ ಇವಾಗ ಮತ್ತೆ 5 ಡಿವೈಡ್ ಮಾಡಿದರೆ ಅವಾಗ ನಮ್ಗೆ ಎಕ್ಸ್ ಮಾತ್ರ ಬೇಕಿರೋದಲ್ಲ. ಸೊ ಅದು ಎಕ್ಸ್ ಮಾತ್ರ ಅಲ್ಲಿ ಬಿಟ್ಟು ಮಿಕ್ಕಿರೋದನ್ನು ಎರಡು ಸೈಡ್ ರೈಟ್ ಟು ಲೆಫ್ಟ್ ಎರಡು ಸೈಡನ್ನು ಕಳಿಸ್ಕೋಬೇಕು. ಇಲ್ಲಿ ಸಬ್ಸ್ಟ್ರಕ್ಷನ್ ಇದ್ದರೆ ಎಡಿಷನ್ ಆಗುತ್ತೆ, ಎಡಿಷನ್ ಇದ್ದರೆ ಸಬ್ಸ್ಟ್ರಕ್ಷನ್, ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಡಿವಿಷನ್. ಸೊ ಇಲ್ಲಿ 5 1s 5 1s, ಸೊ -1 ರಿಮೈನಿಂಗು. ಇಲ್ಲಿ 5 1s 5 2s. ಸೊ ಆನ್ಸರ್ ಏನು ಬಂತು -1 ಲೆಸ್ ದನ್ ಆರ್ ಈಕ್ವಲ್ ಟು x ಲೆಸ್ ದನ್ 2 ಅಂತ. ನೋಡಿ ಈ ಥರ ಕೇಳ್ತಾನೆ ಕ್ವಶನ್, 1 ಮಾರ್ಕ್ ಕ್ವಶನು. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ, ಪರ್ಮುಟೇಷನ್ ಕಾಂಬಿನೇಷನ್ ಅದರಲ್ಲಿ ಕೇಳ್ತಾನೆ. ಸೊ ಅಲ್ಲಿ ಏನಿದೆ, ಇಫ್ 1 / 6 ಫ್ಯಾಕ್ಟೋರಿಯಲ್ plus 1 / 7 factorial is equal to x / 8 factorial, then x is equal to option A 56, option B 49, option C 64, option D 81 ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋದೇನಿದೆ 1/6 factorial plus 1/7 factorial is equal to x / 8 factorial. ಸೊ ಇಲ್ಲಿ x ವ್ಯಾಲ್ಯೂ ಫೈಂಡ್ ಮಾಡಬೇಕು. ಈ 8 ಫ್ಯಾಕ್ಟೋರಿಯಲ್ ನಾವು ಈ ಕಡೆ ತಗೊಂಡ್ರೆ ಏನಾಗುತ್ತೆ ನಮಗೆ, ಇದು ಮಲ್ಟಿಪ್ಲಿಕೇಶನ್ 8 ಫ್ಯಾಕ್ಟೋರಿಯಲ್ ಇಂಟು 1 / 6 ಫ್ಯಾಕ್ಟೋರಿಯಲ್ ಪ್ಲಸ್ 1 / 7 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ. ನೋಡಿ ಇಲ್ಲಿ ಡಿವಿಷನ್ ಇತ್ತಲ್ಲ, ಈ ಕಡೆ ತಗೊಂಡ್ರೆ ಮಲ್ಟಿಪ್ಲೈ ಅಂದರೆ ಇಲ್ಲಿ ಫುಲ್ ಟರ್ಮ್ಗೆ ಮಲ್ಟಿಪ್ಲೈ ಆಗುತ್ತೆ. ಇವಾಗ ನಾವು ಪ್ರತಿ ಟರ್ಮ್ಗೂ ಮಲ್ಟಿಪ್ಲೈ ಮಾಡ್ಬೋದು. 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಪ್ಲಸ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಎಕ್ಸ್. ನೋಡಿ ಫ್ಯಾಕ್ಟೋರಿಯಲ್ ಅಂತಂದರೆ ಯಾವ ಥರ ಬರುತ್ತೆ ನಮಗೆ, ಇನ್ ಕೇಸ್ n ಫ್ಯಾಕ್ಟೋರಿಯಲ್ ಇತ್ತಪ್ಪ ಅಂದರೆ ಮೈನಸ್ ಆಗ್ತಾ ಹೋಗುತ್ತೆ, n ಇಂಟು n - 1 ಇಂಟು n - 2 ಸೊ ಆನ್ ಈ ಥರ. ಸೊ ಇಲ್ಲಿ 8 ಫ್ಯಾಕ್ಟೋರಿಯಲ್ ಅಂದರೆ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್. ನೋಡಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ನಂಬರ್, ಡಿನಾಮಿನೇಟರ್ 6 ಫ್ಯಾಕ್ಟೋರಿಯಲ್ ಆ್ಯಸ್ ಇಟ್ ಈಸ್. ಇಲ್ಲಿನೂ 8 ಇಂಟು 7 ಫ್ಯಾಕ್ಟೋರಿಯಲ್. ನೋಡಿ ಬೇಸ್ಡ್ ಆನ್ ದ ಡಿನಾಮಿನೇಟರ್ ನಾವು ಡಿಕ್ರೀಸ್ ಮಾಡ್ಕೋಬೋದು. ಇಲ್ಲಿ 6 ಫ್ಯಾಕ್ಟೋರಿಯಲ್ವರೆಗೂ ಇದೆಯಲ್ಲ, ಸೊ ಇಲ್ಲಿನೂ ಕೂಡ 6 ಫ್ಯಾಕ್ಟೋರಿಯಲ್, ಇಲ್ಲಿ 7 ಫ್ಯಾಕ್ಟೋರಿಯಲ್ ಇದೆ, ಇಲ್ಲಿ 7 ಫ್ಯಾಕ್ಟೋರಿಯಲ್. ಇವಾಗ ನೋಡಿ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ, 7 ಫ್ಯಾಕ್ಟೋರಿಯಲ್ ನೋಡಿ ಫ್ಯಾಕ್ಟೋರಿಯಲ್ ಅಂದರೆ ನಾವು ಫುಲ್ಲು 1ವರೆಗೂ ಬರೀಬೇಕು. ಸೊ ಇಲ್ಲಿ ಈ ಅಂದರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತಲ್ಲ, ನಾವು ಅದಕ್ಕೆ ಇಲ್ಲಿ 6ವರೆಗೂ ಮಾತ್ರ ತೊಗೊಂಡಿರೋದು. ಇವಾಗ ನೋಡಿ 2 ಫ್ಯಾಕ್ಟೋರಿಯಲ್ ಅಂತಂದರೆ ಏನಾಗುತ್ತೆ 2 ಇಂಟು 1. ಇನ್ ಕೇಸ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 ಈ ಥರ ಟಿಲ್ 1ವರೆಗೂ ಬರುತ್ತೆ ಅದು. ಸೊ ಇಲ್ಲಿ ನಮ್ಗೆ ಈಸಿಯಾಗಿ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಡಿನಾಮಿನೇಟ್ರಲ್ಲಿ ಎಲ್ಲಿವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ತೊಗೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದು. ಇವಾಗ 8 7s 56 ಪ್ಲಸ್ 8. ನೋಡಿ ಇಲ್ಲಿ 8 ಮಾತ್ರ ರಿಮೈನಿಂಗ್ ಇದೆ, 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇವಾಗ 56 ಪ್ಲಸ್ 8 ಎಷ್ಟಾಗುತ್ತೆ ನಮಗೆ, ಸಾರಿ ಇದು ಈಸ್ ಈಕ್ವಲ್ ಟು ಅಲ್ಲ, ಎಕ್ಸ್ ಈಸ್ ಈಕ್ವಲ್ ಟು 56 ಪ್ಲಸ್ 8. ಸೊ ಎಕ್ಸ್ ಈಸ್ ಈಕ್ವಲ್ ಟು 64. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನು ಬಂತು ಆನ್ಸರ್ ನಮಗೆ 64. ಸೊ ಕ್ವಶನ್ ಏನಿತ್ತು, 1 / 6 ಫ್ಯಾಕ್ಟೋರಿಯಲ್ ಪ್ಲಸ್ 1 / 7 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು x / 8 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ನೋಡಿ ಡಿನಾಮಿನೇಟರ್ 8 ಫ್ಯಾಕ್ಟೋರಿಯಲ್ ಇದೆಯಲ್ಲ, ಈ ಕಡೆ ತಗೊಂಡ್ರೆ ನಮಗೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಸೊ ಈಚ್ ಟರ್ಮ್ಗೂ ಮಲ್ಟಿಪ್ಲೈ ಮಾಡಿದ್ರೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಪ್ಲಸ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್. ಇವಾಗ 8 ಫ್ಯಾಕ್ಟೋರಿಯಲನ್ನು 6 ಫ್ಯಾಕ್ಟೋರಿಯಲ್ವರೆಗೂ ಡಿಕ್ರೀಸ್ ಮಾಡ್ಕೋಬೋದು, ಅಂದರೆ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್, ಬಿಕಾಸ್ ಡಿನಾಮಿನೇಟರ್ 6 ಫ್ಯಾಕ್ಟೋರಿಯಲ್ ಇದೆ. ಪ್ಲಸ್ ಇಲ್ಲಿ 7 ಫ್ಯಾಕ್ಟೋರಿಯಲ್ ಇರೋದ್ರಿಂದ 8 ಇಂಟು 7 ಅಂದರೆ 8 ಆದಮೇಲೆ 7 ಬರುತ್ತಲ್ಲ, ಸೊ 7 ಆದಮೇಲೆ 6 ಬರುತ್ತಂಗೆ. ಬಟ್ ಇಲ್ಲಿ 7 ಫ್ಯಾಕ್ಟೋರಿಯಲ್ ಇರೋದ್ರಿಂದ ಸೊ ಕ್ಯಾನ್ಸಲ್ ಮಾಡ್ಕೋಬೋದು ನಾವು. ಇವಾಗ ನೋಡಿ 8 7s 56, ಇಲ್ಲಿ 8, ಸೊ 56 ಪ್ಲಸ್ 8 ಈಸ್ 64. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತೇನೆ ಪರ್ಮ್ಯುಟೇಷನ್ ಕಾಂಬಿನೇಷನ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ, ದ ವ್ಯಾಲ್ಯೂ ಆಫ್ 10c1 ಬೈನೋಮಿಯಲ್ ಥಿಯರಮ್ ನೋಡಿ 10c1 ಪ್ಲಸ್ 10c2 ಪ್ಲಸ್ 10c3 ಪ್ಲಸ್ ಸೋ ಆನ್ ಪ್ಲಸ್ 10c10 ಈಸ್ ಅಂತ ಕೇಳಿದ್ದಾನೆ. ಸೊ ನಮಗೆ ಬೈನೋಮಿಯಲ್ ಥಿಯರಮ್ ಒಂದು ಫಾರ್ಮುಲಾ ಇದೆ, ಯಾವುದಪ್ಪ ಅಂದರೆ ವಿ ಹ್ಯಾವ್ ನೋಡಿ ಓಕೆ ಆಪ್ಷನ್ ಏನಿದೆ 1024 1023 1022 512 ಅಂತ ಇದೆ. ನೋಡಿ ಏನಿದೆ ನಮಗೆ
1 plus x to the power 10 is equal to 10c0 x to the power 10 plus 10c1 x to the power 9 plus 10c2 x to the power 8 plus so on 10c9 x to the power 1 plus 10c10 x to the power 0 ಅಂತ ಇದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಅಥವಾ ಪುಟ್ x ಈಸ್ ಈಕ್ವಲ್ ಟು 1 ಅಂತ. ಸೊ ಏನು ಬರುತ್ತೆ ನಮಗೆ 1 ಪ್ಲಸ್ 1 ಟು ದಿ ಪವರ್ 10 ಈಸ್ ಈಕ್ವಲ್ ಟು 10c0 ಏನಾಗುತ್ತೆ ನಮಗೆ 1 ಟು ದಿ ಪವರ್ 10 ಅಂದರೆ 1 ಬರುತ್ತೆ ಪ್ಲಸ್ 10c1 ಏನಾಗುತ್ತೆ ನಮಗೆ 10c1 x ಟು ದಿ ಪವರ್ 9 ಅಂತಂದರೆ 1 ಟು ದಿ ಪವರ್ 9 ಈಸ್ 1 ನೋಡಿ ಬರಿಬೋದು ಇಲ್ಲಿ 1 ಟು ದಿ ಪವರ್ 9 ಪ್ಲಸ್ 10c2 1 ಟು ದಿ ಪವರ್ 8 ಪ್ಲಸ್ ಸೋ ಆನ್ 10c9 1 ಟು ದಿ ಪವರ್ 1 ಪ್ಲಸ್ 10c10 x ಟು ದಿ ಪವರ್ 0 ಅಂದರೆ 1 ಬರುತ್ತೆ 10c ಅಂದರೆ NCN ನೋಡಿ ಇಲ್ಲಿದೆ ನಮಗೆ NCN ಈಸ್ n ಅಂತ ಸೊ 1 ಅಂತ NCN ಅಂತಂದರೆ 1 ಬರುತ್ತೆ. ಸೊ ನೋಡಿ ಏನಾಗುತ್ತೆ NCN ಅಂತಂದರೆ 1 ಸೊ ಇಲ್ಲಿ ಏನು ಬಂತು ನಮಗೆ 1 ಇವಾಗ 1 ಪ್ಲಸ್ 1 ಏನಾಗುತ್ತೆ 2 ಟು ದಿ ಪವರ್ 10 ಈಸ್ ಈಕ್ವಲ್ ಟು ಈ 1 ಆ್ಯಡ್ ಮಾಡಿದ್ರೆ 2 ಬಂತು ಪ್ಲಸ್ 10c1 ಪ್ಲಸ್ 10c2 ಪ್ಲಸ್ ಸೋ ಆನ್ ಪ್ಲಸ್ 10c9 ನೋಡಿ ಏನು ಬರುತ್ತೆ ಇವಾಗ ಇಲ್ಲಿ 2 ಟು ದಿ ಪವರ್ 10 ಮೈನಸ್ 2 ಈ ಕಡೆ ಬಂದ ಈಸ್ ಈಕ್ವಲ್ ಟು 10c1 ಪ್ಲಸ್ 10c2 ಪ್ಲಸ್ 10c1 ಓಕೆ ಇಲ್ಲೇನೆ ತಗೊಂಬಿಡಿ ನಾವು 1 ಮಾತ್ರ ಬರುತ್ತೆ ಒಂದು ನಿಮಿಷ ಇದು 10c9 ಓಕೆ 10c2 ಪ್ಲಸ್ 10c3 ಸೋ ಆನ್ 10c9 ಸೊ ಏನು ಬರುತ್ತೆ ಆನ್ಸರ್ 2 ಅನ್ನು 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1024 ಇದೆ ಸೊ ಮೈನಸ್ 2 ಈಸ್ ಈಕ್ವಲ್ ಟು 10c1 ಪ್ಲಸ್ 10c2 ಪ್ಲಸ್ ಸೋ ಆನ್ ಪ್ಲಸ್ 10c9 ಸೊ 1024 2 ಹೋದರೆ 1022 that is 10c1 plus 10c2 plus so on plus 10c9 ಅಂತ ನೋಡಿ ಆನ್ಸರ್ ಏನು ಬರುತ್ತೆ 1022 ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನಿತ್ತು ನಮಗೆ 1 ಪ್ಲಸ್ ಎಕ್ಸ್ ಟು ದಿ ಪವರ್ 10 ಏನಿದೆ 10c0 x ಟು ದಿ ಪವರ್ 10c1 x ಟು ದಿ ಪವರ್ 9 plus 10c2 x to the power 8 so on plus 10c10 x to the power 0 ಬರುತ್ತೆ. ಸೊ ಇಲ್ಲಿ x ವ್ಯಾಲ್ಯೂ 1 ಅಂತ ತಗೊಂಡಾಗ ನಮಗೆ ನೋಡಿ 1 ಪ್ಲಸ್ 1 ಟು ದಿ ಪವರ್ 10 ಸೊ 2 ಟು ದಿ ಪವರ್ 10 ಆಯಿತು. ಇಲ್ಲಿ 10c0 ಅಂತಂದರೆ 1 x ಟು ದಿ ಪವರ್ 10 ಅಂತಂದರೆ ಅಥವಾ 1 ಟು ದಿ ಪವರ್ 10 ಅಂದರೆ 1 ಸೊ ಈ 1 ಮತ್ತು ಲಾಸ್ಟ್ 10c10 ಇದೆಯಲ್ಲ ಈ 1 ಆ್ಯಡ್ ಮಾಡಿದ್ರೆ 2 ಬಂತು ನೋಡಿ ಇಲ್ಲಿರೋ 1 ಮತ್ತು ಲಾಸ್ಟ್ ಏನಕ್ಕಂದರೆ ನಮಗೆ NC0 ಈಸ್ ಆಲ್ಸೋ 1 ಮತ್ತು NCN ಈಸ್ ಆಲ್ಸೋ 1 ಸೊ ಇಲ್ಲೇನು ಬರುತ್ತೆ ಇವಾಗ 2 ಬಂತು ಇದು 10c1 1 ಟು ದಿ ಪವರ್ ಎನಿಥಿಂಗ್ 1 ಬರುತ್ತೆ ಇಲ್ಲಿನೂ ಕೂಡ 1 ಟು ದಿ ಪವರ್ 8 ಸೊ 1 ಬರುತ್ತೆ. ಇವಾಗ 10c1 ಪ್ಲಸ್ 10c2 ಪ್ಲಸ್ ಸೋ ಆನ್ 10c9 ಇವಾಗ 2 ಈ ಕಡೆ ತಗೊಂಡ್ರೆ ಮೈನಸ್ 1024 ಯಾವುದು 2 ಟು ದಿ ಪವರ್ 10 2 ಅನ್ನು 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 1024 ಮೈನಸ್ 2 ಅಂದರೆ 1022 ಸೊ ಆನ್ಸರ್ ಯಾವುದು 10c1 ಪ್ಲಸ್ 10c2 ಪ್ಲಸ್ ಸೋ ಆನ್ 10c9 ಅಂತ ಇಲ್ಲೇನಿರುತ್ತೆ ಇದು 9 ಸೊ ನೋಡಿ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಬೈನೋಮಿಯಲ್ ಥಿಯರಮ್ ನೋಡಿ ಇದು ಗೊತ್ತಿರಬೇಕು ನಮಗೆ ಅವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು.
ನೆಕ್ಸ್ಟ್ ನೋಡಿ 8th ಕ್ವೆಶನ್ ಇದೆ. ದ ಫೋರ್ತ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ನೋಡಿ ಡಿಫೈನ್ಡ್ ಬೈ a1 = 1 = a2 ಅಂದರೆ a1 ಮತ್ತು a2 ಎರಡೂ 1 ಇರುತ್ತೆ. an = an + 1 + an - 2 n ಏನಾಗಿರುತ್ತೆ ಗ್ರೇಟರ್ ದೆನ್ 2 ಈಸ್ ಅಂತ. ಸೊ ಆಪ್ಷನ್ ಎ 9, ಆಪ್ಷನ್ ಬಿ 5, ಆಪ್ಷನ್ ಸಿ 2, ಆಪ್ಷನ್ ಡಿ 3 ಅಂತ. ಸೊ ಇಲ್ಲಿ ನೋಡಿ ಫಸ್ಟ್ ಏನು ಕೊಟ್ಟಿದೆ ನಮಗೆ an ಈಸ್ ಈಕ್ವಲ್ ಟು an - 1 + an - 2 ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ n ವ್ಯಾಲ್ಯೂ 4, ಫೋರ್ತ್ ಟರ್ಮ್ ಅಂದರೆ n = 4 ಅಂತ. ಸೊ ಏನಾಗುತ್ತೆ a4 = a4 - 1 + a4 - 2. ಸೊ ಈಸ್ ಈಕ್ವಲ್ ಟು a4 - 1 ಅಂತಂದರೆ 3 + a4 - 2 ಅಂದರೆ 2. a2 ಗೊತ್ತು ನಮಗೆ, a1 ಗೊತ್ತು, ಬಟ್ a3 ಗೊತ್ತಿಲ್ಲ. ಸೊ a3 ಫೈಂಡ್ ಮಾಡಬೇಕಿಲ್ಲಿ. ನೋಡಿ n = 3 ತಗೊಂಡಾಗ ನಮ್ಗೆ ಏನು ಬರುತ್ತೆ a3 ಇದೇ ಕೊಟ್ಟಿರೋ ಇಕ್ವೇಷನ್ ಇದನ್ನೇ ಯೂಸ್ ಮಾಡಬೇಕು. a3 = a3 - 1 + a3 - 2. ಸೊ a3 = ನೋಡಿ a3 - 3 - 1 ಅಂದರೆ a2 + a3 - 2 ಅಂದರೆ a1. ಸೊ a3 ಏನಾಗುತ್ತೆ ನಮಗೆ a2 ಅಂತಂದರೆ 1, a1 ಅಂದರೆ 1 ಕೊಟ್ಟಿದ್ದಾನೆ ಕ್ವಶನಲ್ಲಿ. ಸೊ a3 = 2 ಅಂತ. ಇವಾಗ ನೋಡಿ a3 ಅಂದರೆ 2 + a2 ಅಂದರೆ 1 ಏನು ಬರುತ್ತೆ ನಮಗೆ a4, ಫೋರ್ತ್ ಟರ್ಮ್ ಆನ್ಸರ್ 3. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಯಾವ ಥರ ಅಂತಂದರೆ ಅವನು ಇಕ್ವೇಷನ್ ಕೊಟ್ಟಿರ್ತಾನೆ an = ಅಂತ ಕೊಟ್ಟಿದ್ದಾನೆ. ಇಲ್ಲಿ an = an - 1 + an - 2 ಅಂತ ಇದೆ. ನೋಡಿ ಈ ಇಕ್ವೇಷನನ್ನು ಯೂಸ್ ಮಾಡಿಬಿಟ್ಟು ಫೋರ್ತ್ ಟರ್ಮ್ ಫೈಂಡ್ ಮಾಡೋಕ್ಕೆ ಕೇಳಿದ್ದ ನಮಗೆ. ಸೊ an = an - 1 + an - 2 ಕೊಟ್ಟಿರೋದು. ಸೊ ಫೋರ್ತ್ ಟರ್ಮ್ ಅಂದರೆ n ವ್ಯಾಲ್ಯೂ 4 ಆಗುತ್ತೆ. ಸೊ a4 = a4 - 1 ಎಲ್ಲಿ n ಇರುತ್ತಲ್ಲ ಆ ಪ್ಲೇಸಲ್ಲಿ 4 ಆಗಬೇಕು. ಸೊ a3 + a2 ಬಂತು. ಇವಾಗ ನೋಡಿ a3 ಗೊತ್ತಿರಲಿಲ್ಲ, ಅದಕ್ಕೇನೋ ಮತ್ತೆ n = 3 ಅಂತ ತಗೊಂಡಾಗ a3 = a2 + a1 ಅಂತ. ಸೊ a3 = 2. ಇಲ್ಲಿ ನೋಡಿ a3 2, a2 ಕೊಟ್ಟಿದ್ದ ಕ್ವಶನಲ್ಲಿ 1 ಅಂತ. ಸೊ a4 = 3 ಅಂತ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. Equation of the line parallel to x-axis and passing through the -2, 3 is. Option A x = 3, option B x = -2, option C y = -2, option D y = 3 ಅಂತ. ಸೊ ಇಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು x-axis ಅಂದರೆ ಇವಾಗ ಸ್ಲೋಪ್ ಆಫ್ ದ ಲೈನ್ ನೋಡಿ ಏನಾಗುತ್ತೆ, ಸ್ಲೋಪ್ ಆಫ್ ಲೈನ್ parallel to x-axis is not defined. ಸೊ ಡಿಫೈನ್ ಆಗೋದಿಲ್ಲ, ನಾಟ್ ಡಿಫೈನ್ಡ್. ಸೊ ಎಕ್ಸ್ ಇಸ್ ನಾಟ್ ಡಿಫೈನ್ಡ್ ಅಂತಂದರೆ ಏನಾಗುತ್ತೆ ನಮಗಿಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಏನಿದೆ x1, y1 ಈಸ್ -2, 3 ಅಂತ. ಸೊ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ಅ ಲೈನ್ ಏನಾಗುತ್ತೆ, ರಿಕ್ವೈರ್ಡ್ solution of a line ನೋಡಿ y - y1 ಬರುತ್ತೆ ಈಸ್ ಈಕ್ವಲ್ ಟು 0. ಸೊ y - y1 ಏನಿದೆ ನೋಡಿ ನಮಗೆ 3 -3 ಈಸ್ ಈಕ್ವಲ್ ಟು 0. ಸೊ y ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 3. ನೋಡಿ x ಕೇಳಿದಾಗ y ಬರುತ್ತೆ ಇಕ್ವೇಷನ್ನು. ಅದೇ ಥರ y ಎಕ್ಸಿಸ್ ಪ್ಯಾರಲಲ್ ಇದ್ದಾಗ x ವ್ಯಾಲ್ಯೂ ಬರುತ್ತೆ. ಇಲ್ಲಿ x ಕೇಳಿರೋದ್ರಿಂದ ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 3. ಸೊ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ x1, y1 ಇದೆ -2, 3 ಅಂತ. ಸೊ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು x-axis ಇಸ್ ನಾಟ್ ಡಿಫೈನ್ಡ್. ನೋಡಿ ಸ್ಲೋಪ್ ಆಫ್ ದ x-axis ಡಿಫೈನ್ಡ್ ಆಗುತ್ತೆ ಬಿಕಾಸ್ x-axis ಪ್ಯಾರಲಲ್ ಇರೋದ್ರಿಂದ. ಸೊ ರಿಕ್ವೈರ್ಡ್ ಸೊಲ್ಯೂಷನ್ ಏನಾಗುತ್ತೆ y - y1. x-axis ಇದ್ದಾಗ y - y1. ಇನ್ ಕೇಸ್ y ಎಕ್ಸಿಸ್ ಇತ್ತಪ್ಪ ಅಂತಂದರೆ ಏನು ಬರುತ್ತೆ ನಮಗೆ x - x1 ಈಸ್ ಈಕ್ವಲ್ ಟು 0. ಸೊ ಅವಾಗ ವ್ಯಾಲ್ಯೂ ಪುಟ್ ಮಾಡಬೇಕು x ವ್ಯಾಲ್ಯೂ. ಸೊ ಇಲ್ಲಿ y - y1 ಈಸ್ 0 ಆದರೆ y1 ಅಂದರೆ 3 ಇದೆ. ಸೊ y - 3 ಈಸ್ ಈಕ್ವಲ್ ಟು 0. ಸೊ y ಈಸ್ 3 ಅಂತ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತಾನೆ ಕ್ವಶನ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.